ನಿಮ್ಮ ಮುಂದಿನ ಪದ್ಯ ಚಲಮನೆಯಂ ಮೆರೆಯುವಂ. ಈ ಪದ್ಯವನ್ನು ಬರೆದವರು ರನ್ನ. ರನ್ನರು ಕನ್ನಡ ರತ್ನರಲ್ಲಿ ಒಬ್ಬರಾಗಿರ್ತಕ್ಕಂಥವರು. ರನ್ನರು ಸುಮಾರು ಕ್ರಿಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಇವರ ಪುಣ್ಯ ಉದರದಲ್ಲಿ ಜನಿಸಿದವರೇ ಈ ರನ್ನರು. ರನ್ನರು ಜನಿಸಿದ ನಂತರ ಅತ್ಯಂತ ಕನ್ನಡ ರತ್ನ ಕವರರಲ್ಲಿರ್ತಕ್ಕಂಥ ಒಬ್ಬ ಅತ್ಯಂತ ಪ್ರಮುಖ ಕವಿ, ಶಕ್ತಿ ಕವಿ ಎಂದೇ ಬಿಂಬಿತವಾಗಿದ್ದರು. ಇವರು ರಚಿಸಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ್ಯಾವು ಅಂತಂದರೆ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾರೆ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಕೂಡ ಬಿರುದಿದೆ. ಇವರು ರನ್ನ ಕಂದ ಪದ್ಯಗಳನ್ನು ಬರೆಯುವುದರ ಮೂಲಕ ನಿಘಂಟನ್ನು ಬರೆದಿರ್ತಾರೆ. ಅದಕ್ಕೋಸ್ಕರ ರನ್ನ ಕಂದ ಅಂತೇಳಿನೂ ಕೂಡ ಇವರನ್ನು ಕರೆಯಲಾಗಿದೆ. ಇವರು ಚಲಮನೆಯ ಮೆರೆಯುವ ಎಂಬ ಪದ್ಯದಲ್ಲಿ ಏನನ್ನು ವರ್ಣಿಸಲಾಗಿದೆ ಅಂತಂದರೆ, ಮಹಾಭಾರತ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲರನ್ನು ಕಳೆದುಕೊಂಡಂಥ ದುರ್ಯೋಧನ ಕೊನೆಯದಾಗಿ ತಂದೆ ತಾಯಿ ಆಶೆಯಂತೆ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ಮಲಗಿರ್ತಕ್ಕಂಥ ತನ್ನ ತಾತ ಭೀಷ್ಮಾಚಾರ್ಯರ ಬಳಿ ಹೋಗಿ ಆಶೀರ್ವಾದ ಪಡೆದು ಸಲಹೆಯನ್ನು ಪಡಿ ಎಂದು ದುರ್ಯೋಧನನ ತಂದೆ ತಾಯಿ ಕಳಿಸ್ತಾರೆ. ಅವರ ಸಲಹೆಯಂತೆ ಏನು ಮಾಡ್ತಾನೆ ದುರ್ಯೋಧನ ಅಥವಾ ಯುದ್ಧ ಭೂಮಿಗೆ ಹೋಗ್ತಾನೆ. ಅಲ್ಲಿ ಶರಶಯ್ಯ ಅಂತಂದರೆ ಬಾಣದ ಮೇಲೆ ಮಲಗಿರತಕ್ಕಂಥ ಭೀಷ್ಮರನ್ನು ಭೇಟಿಯಾಗ್ತಾನೆ. ಭೇಟಿಯಾದ ಸಂದರ್ಭದಲ್ಲಿ ಭೇಟಿಯಾಗಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ತಾತನಿಗೆ ನಮಸ್ಕಾರ ಮಾಡಿದ ದುರ್ಯೋಧನನು ಹೇಳ್ತಾನೆ, ತಾತ ಈ ನೆಕ್ಸ್ಟ್ ಮುಂದೆ ಏನು ಮಾಡ್ಬೇಕಂತ ಕೇಳ್ತಾನೆ. ತಾತ ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಇವಾಗ ಒಪ್ಪುವುದಾದರೆ ನಾನು ನಿಮಗೆ ಪಾಂಡವರೊಂದಿಗೆ ಸಂಧಿ ಮಾಡುತ್ತೇನೆ, ಒಪ್ಪಂದ ಮಾಡಿಸ್ತೇನೆ. ನೀನು ಅವರಿಗೆ ಬಿಡಬೇಕಾದ ರಾಜ್ಯವನ್ನು ಭೂಮಿಯನ್ನು ಬಿಟ್ಟುಬಿಡು, ನಿನಗೆ ಬೇಕಾದನ್ನು ತೆಗೆದುಕೊಂತಾರೆ. ಅದಕ್ಕೆ ಸಿಟ್ಟಿಗೆದ್ದು, ತಾತ ನಿನ್ನ ಆಶೀರ್ವಾದವನ್ನು ಪಡೆಯಲು ಬಂದಿರುವೆ, ನೀನು ಹೇಳುವುದನ್ನು ನಾನು ಕೇಳುವುದಿಲ್ಲ. ಭೂಮಿ ನನಗೆ ಎದ್ರ ಸಮಾನ ಅಂದರೆ ಪಾಳು ಬಿದ್ದ ಸಮಾನ. ಅದು ಭೂಮಿ ನನಗೆ ಎದಕ್ಕೆ ಸಮಾನ ಇಲ್ಲ, ಧೂಳಿನ ಸಮಾನ. ನಾನು ಭೂಮಿಗಾಗಿ ಹೋರಾಡ್ತಾ ಇಲ್ಲ, ಇಲ್ಲಿ ನೆಲಕ್ಕಾಗಿ ಹೋರಾಡ್ತಾ ಇಲ್ಲ, ನಾನು ಛಲಕ್ಕಾಗಿ ಹೋರಾಡ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟತೆ ಕೊಡ್ತಾರೆ. ಅವಾಗ ಏನಾಗ್ತಾರೆ, ಹೇಳೋದು ಕೇಳು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಏನಪ್ಪ ದುರ್ಯೋಧನ ಹೇಳ್ತಾ ಹೋಗ್ತಾರೆ, ಈ ಭೂಮಿಗೋಸ್ಕರ ಹೋರಾಡೋದು ಬೇಕಾಗಿತ್ತಂತಂದರೆ ಈ ಭೂಮಿ ಪಾಳು ಬಿದ್ದ ಭೂಮಿ. ನನ್ನ ಸ್ವಂತ ತಮ್ಮ, ನನ್ನ ಪ್ರೀತಿಯ ತಮ್ಮ ದುಶ್ಯಾಸನವನ್ನು ಸಾವನ್ನು ತಂದು ಕೊಡುವರೇ ಪಾಂಡವರು. ನನ್ನ ಜೀವಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಗೆಳೆಯ ಕರ್ಣನನ್ನು ತಂದು ಕೊಡ್ತಾರಾ? ಅದು ಸಾಧ್ಯವಿಲ್ಲ. ನನ್ನ ಜೊತೆಗೆ ಒಡ ಹುಟ್ಟಿದ 100 ತಮ್ಮಂದರ ಸಾವುಗಳನ್ನು ನನ್ನ ಕಣ್ಣು ಮುಂದೆ ಅರ್ಜುನ ಭೀಮರು ಎಲ್ಲರೂ ಸಾಯಿಸಿದ್ದಾರೆ. ಅದಕ್ಕೋಸ್ಕರ ನಾನು ಅವರ ಜೊತೆಗೆ ಅವರು ಸಾಯಬೇಕು, ಇಲ್ಲ ನಾನು ಸಾಯಬೇಕು, ಇಬ್ಬರಲ್ಲಿ ಒಬ್ಬರು ಸಾಯಬೇಕು. ಇಬ್ಬರು ಕೂಡ ಭೂಮಿ ಮೇಲೆ ಬದುಕಬಾರ್ದು. ಈ ಭೂಮಿ ಮೇಲೆ ಬದುಕುವುದಾದರೆ ನಾನು ಬದುಕಬೇಕು, ಇಲ್ಲ ಅವ್ರು ಬದುಕಬೇಕು. ನಾನು ಇಬ್ಬರನ್ನು ಕೊಂದ ಮೇಲೆ ಏನಪ್ಪ ಅಂತಂದರೆ ಬೇಕಾದರೆ ಧರ್ಮರಾಜನ ಜೊತೆಗೆ ಸಂಧಿ ಮಾಡುತ್ತೇನೆ. ಅಲ್ಲಿ ತನಕ ಯಾವುದೇ ಸಂಧಿಯ ಅಗತ್ಯತೆ ನನಗಿಲ್ಲ. ನಾನೇನಿದ್ರು ಅವ್ರ ಜೊತೆ ಹೋರಾಡ್ತೀನಿ. ಅವ್ರ ದಮ್ಮಿದ್ರೆ ಅವ್ರು ಹೊಡಿಲಿ, ನಮ್ಮ ದಮ್ಮಿದ್ರೆ ನಾನು ಹೊಡಿತೀನಿ ಅಂತೇಳಿ ಆಶೀರ್ವಾದ ಮಾಡು ತಾತ. ನೀನು ಹುಚ್ಚುಚ್ಚಕ್ಕರ ಸಲಹೆ ಕೊಡೋಕೆ ಹೋಗಬೇಡ. ನಾನು ಇವತ್ತೇ ಅವ್ರದ್ದಾರ ಡಿಸೈಡ್ ಆಗಲಿ, ನಂದಾರ ಡಿಸೈಡ್ ಆಗಲಿ, ನಾನು ಇವತ್ತು ಹೋರಾಡ್ತೀನಿ, ಅವ್ರ ಜೊತೆ ಹೊಡೆದಾಡ್ತೀನಿ. ಸತ್ತರೆ ಮುಗಿದೋಯ್ತು, ಅವ್ರು ಬದುಕಲಿ, ಇಲ್ಲತ್ತಂತಂದರೆ ನಾನು ಬದುಕ್ತೀನಿ. ನನ್ನ ಭೂಮಿಗೆ ಇದು ಏನಂದರೆ ಪಾಳು ಬಿದ್ದಕ್ಕೆ ಸಮಾನ, ಧೂಳಿನ ಸಮಾನ. ಇದು ಭೂಮಿ ನನಗೆ ಬೇಕಾಗಿಲ್ಲ. ನಾನು ನೆಲಕ್ಕಾಗಿ ಹೋರಾಡೋನಲ್ಲ, ಛಲಕ್ಕಾಗಿ ಹೋರಾಡೋನು ಅನ್ನುವಂಥದ್ದನ್ನು ಹೇಳಿ ಅಲ್ಲಿಂದ ದುರ್ಯೋಧನ ಬಂದು ಬಿಡ್ತಾರೆ. ಎಷ್ಟೇ ಹೇಳಿದ್ರು ಭೀಷ್ಮಾಚಾರ್ಯ ಮಲಗಿರ್ತಕ್ಕಂಥದ್ದು ಜಾಗವನ್ನು ತೊರೆದು ಬಂದುಬಿಡ್ತಾರೆ. ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ಭೀಷ್ಮಾಚಾರ್ಯರು ಹೇಳಿದ ಮಾತನ್ನು ಕೇಳದ ದುರ್ಯೋಧನ ಏನಪ್ಪ ಅಂತಂದರೆ ಮಹಾಭಾರತದಲ್ಲಿ ಹತನಾಗ್ತಾನೆ. ಅದಕ್ಕೋಸ್ಕರ ಲಾಸ್ಟಿಗೆ ಇದಾಗ ಹೇಳಿದ ಪದ್ಯದಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನಾನು ನೆಲಕ್ಕಾಗಿ ಹೋರಾಡೋನಲ್ಲ, ಛಲಕ್ಕಾಗಿ ಹೋರಾಡೋನು ಅನ್ನುವುದರ ಮೂಲಕ ಏನಪ್ಪ ಅಂತಂದರೆ ದುರ್ಯೋಧನ ಇದರಲ್ಲೇ ಮುಖ್ಯವಾಗಿರ್ತಕ್ಕಂಥ ಸಾರಾಂಶವನ್ನು ಕೊಡ್ತಾನೆ. ಏನಂದರೆ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ,
ಅವ್ರ ಅಜ್ಜ ಮಲ್ಕೊಂಡಿರ್ತಾನೆ ಭೀಷ್ಮಾಚಾರ್ಯ ಇದು ಬಾಣದ ಮೇಲೆ ಇವ ಹೋಗ್ತಾನೆ ಯುದ್ಧ ಲಾಸ್ಟ್ ಎಲ್ಲರನ್ನ ಸಹಾಯ ಹೊಡೆದ್ಮ್ಯಾಗ ಒಬ್ಬನೇ ಉಳಿದಿರ್ತಾನೆ. ದುರ್ಯೋಧನ ಅವ್ರ ಅಪ್ಪ ಅವ್ನು ಕೇಳ್ತಾನೆ, ಹೋಗಪ್ಪ ನಿಮ್ಮ ತಾತನ ಕೇಳ್ಕೊಂಬ ಏನು ಮಾಡ್ಬೇಕಂತ ಹೇಳ್ತಾರಂತಾನೆ. ಹೋಗಿ ತಾತನ ಮ್ಯಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ತಾತ ಮುಂದೆ ಏನು ಮಾಡ್ಬೇಕಂತಾನೆ, ನೀ ಇವಾಗೂ ಹೇಳ್ತೀನಪ್ಪ ಪಾಂಡವ್ರ ಜೊತೆಗೆ ಸಂಧಾನ ಮಾಡ್ಕೊಂಬಿಡು, ನಾನು ಹೇಳಿದ್ರೆ ಅವರೆಲ್ಲ ಕೇಳ್ತಾರಂತ. ಅದಕ್ಕೆ ಇವಾಗ ಸಿಟ್ಟಿಗೆದ್ದು ನಿನಗೆ ಆಶೀರ್ವಾದ ತೊಗೊಳಕ್ಕೆ ಬಂದು ನೀನು ಇಂಥ ಸಂಧಾನ ಮಾಡೋದೇನು ಬೇಕಾಗಿಲ್ಲ, ನನ್ನ ಜೀವದ ಗೆಳೆಯ ಕರ್ಣ, ನನ್ನ ತಮ್ಮ ದುಶಾಸನ, ಉಳಿದಿರ್ತಕ್ಕಂಥ 100 ಜನ ತಮ್ಮಂದಿರನ್ನು ಸತ್ತು ಹೋಗ್ಯಾರ. ಈ ನೆಲಕ್ಕೋಸ್ಕರ ಹೋರಾಡೋನಲ್ಲ, ನಾನು ಛಲಕ್ಕೋಸ್ಕರ ಓಡಾಡೋನು. ಈ ಬದುಕಿದ್ರೆ ಈ ನೆಲದಲ್ಲಿ ಇದೇ ದುರ್ಯೋಧನ ಬದುಕಬೇಕು, ಇಲ್ಲತ್ತಂದ್ರೆ ಪಾಂಡವರು ಬದುಕಬೇಕಂತೇಳಿ ಹೇಳುವುದನ್ನೇ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಸಾರಾಂಶ.